ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವಿಲ್ಲಿ ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರದ ಒಂದು ಏರಿಯಾ, ಯಾವ ಏರಿಯಾ ಸರ್? ಇಲ್ಲಿ KHB ಕಾಲೋನಿ ಏನು ನಿಮಗೆ ಇದು ಫ್ಲೈಓವರ್ ಬರುತ್ತೆ, ಅದ್ರ ಪಕ್ಕದ ಒಳಗಡೆ ಒಂದು ರೋಡ್ ಒಳಗಡೆ ಇದೀವಿ. ಸೊ 4th ಮೇನ್ ಎಲ್ಲೋ ಇಲ್ಲಿದ್ದೀವಿ. ಸೊ ಇವತ್ತು ಇದೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸುಮಾರು 1 ವರ್ಷಕ್ಕೂ ಹೆಚ್ಚಿನ ಸಮಯದಿಂದ ಇಲ್ಲಿ ಇದು ಪೂರ್ತಿ ಪೈಪು ಒಡೆದೋಗಿ ಡ್ಯಾಮೇಜ್ ಆಗಿ ಸಂಪೂರ್ಣವಾಗಿ ನೀರು ಹರಿದು ಚರಂಡಿ ಸೇರ್ತಾ ಇತ್ತು. ಇದನ್ನ ಸುಮಾರು ಇಲ್ಲಿ ಯಾರು ಇಲ್ಲೇ ಎಲ್ಲೋ ಯಾವುದೋ BWSSB ಅಧಿಕಾರಿಗಳಿದ್ದಾರೆ ಅಂತ ತಿಳಿದು ಬಂತು. ಆದರೆ ಯಾರೂ ಇಲ್ಲಿವರೆಗೂ ಇದ್ರ ಬಗ್ಗೆ ಏನು ಗಮನ ಹರಿಸಿ ಕ್ರಮ ತಗೊಂಡಿರಲಿಲ್ಲ. ಹಂಗಾಗಿ ಇಲ್ಲಿದ್ದಂಥ ಸಾರ್ವಜನಿಕರು ಸುತ್ತಮುತ್ತ ಬೇರೆ ಬೇರೆ ಟೈಮ್ಸ್ ಇದು ಬೇರೆ ಬೇರೆ ಸಮಯದಲ್ಲಿ ಇದನ್ನ ಯಾವುದನ್ನು ಪರಿಗಣಿಸದೆ ಆ ನೀರನ್ನ ಹಂಗೆ ಇರಲಿಕ್ಕೆ ಬಿಡ್ತಾ ಇದ್ರಂತೆ. ಇಲ್ಲಿವರೆಗೂ ಇವತ್ತು ಗೊತ್ತಿದೆ ನಿಮಗೆ, ಇಡೀ ಬೆಂಗಳೂರಿನಲ್ಲಿ ನೀರಿನ ಆಕಾರ ಎಷ್ಟಿದೆ, ಎಲ್ಲೆಲ್ಲಿ ಟ್ಯಾಂಕ್ಗಳನ್ನ ನೀರಿನ ಟ್ಯಾಂಕ್ಗಳನ್ನ ಎಷ್ಟೆಷ್ಟು ಹಣ ಕೊಟ್ಟು ಇವತ್ತು ಖರೀದಿಸಿ ನೀರು ಕುಡಿಯೋದು ಅಥವಾ ನೀರನ್ನ ಬಳಸೋದು ಆಗ್ತದೆ. ಇಂಥ ಸಮಯದಲ್ಲಿ ವರ್ಷಾನುಗಟ್ಲೆ ಒಂದು ಪೈಪಲ್ಲಿ ನೀರು ಬಿಟ್ಟ ಎಲ್ಲಾ ಸಮಯದಲ್ಲಿ ನೀರು ಹರ್ಕೊಂಡು ಹೋಗ್ತಾ, ಅಂದ್ರೆ ಒಂದಿನಕ್ಕೆ ಅಂತ ಪೈಪಲ್ಲಿ ಒಂದು 2 hours 3 hours ನೀರು ಹೋದ್ರೆ ಎಷ್ಟು ನೀರು ಹಾಳಾಗ್ಬೋದು, ಪೋಲಾಗ್ಬೋದು, ಅದನ್ನ ಎಷ್ಟು ಜನರಿಗೆ ಉಪಯೋಗ ಆಗ್ಬೋದು ಅನ್ನೋ ಒಂದು ಕಿಂಚಿತ್ತು ಕನಿಷ್ಠ ಕಾಳಜಿ ಇಲ್ಲ ಅಂತ BBMP ಅಂದ್ರೆ ಏನ್ ಹೇಳ್ತೀವಿ, MA ಚರ್ಮದ ಅಧಿಕಾರಿಗಳು ಇರ್ಬೋದು, ಇದಿರ್ಬೋದು. ಆದ್ರೆ ಇವತ್ತು ಅವ್ರನ್ನ ಶ್ಲಾಘಿಸ್ತೀವಿ. ಅವ್ರಿಗೆ ಯಾರು ಯಾವ ರೀತಿ ಹೇಳಿದ್ರೋ ದೂರು ಕೊಟ್ಟಿದ್ರೋ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅವರ ಗಮನಕ್ಕೆ ತಂದು ಕೂಡಲೇ ಇಮಿಡಿಯೇಟ್ ಆಗಿ ಬರೀ 2 ಗಂಟೆಗಳ ಕಾಲದಲ್ಲಿ ಇದನ್ನ ಬಂದು ಸರಿ ಮಾಡಿ ಅವರು ಹೋಗಿದ್ದಾರೆ. ಒಂದ್ ಕಡೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿಯ ಸ್ಥಳೀಕರು ಸರ್, ತಮ್ಮ ಹೆಸರು ಸರ್? ಆನಂದ ಮರಾಠೆ ಅಂತ ಹೇಳ್ಬಿಟ್ಟು. ಸೊ ಸರ್ ನಮ್ ಜೊತೆ ಇದ್ದಾರೆ. ಹೇಳಿ ಸರ್, ಎಷ್ಟು ದಿನದಿಂದ ಈ ಸಮಸ್ಯೆ ಇತ್ತು? 1 ವರ್ಷ 10 ತಿಂಗಳು, 1 ವರ್ಷ 10 ಇತ್ತು. ಸೊ ನೀವು KRS ಪಕ್ಷದ ಗಮನ ನೀವೇನ ಸರ್ ತಂದಿದ್ದು? ನೀವೇನ ತಂದಿದ್ದು? ಸೊ ಅವರು KRS ಪಕ್ಷದ ಗಮನಕ್ಕೆ ತಂದಿದ್ರು. ಹಂಗಾಗಿ ನಾವು ಇದನ್ನ ನಮ್ಮ ಇಲ್ಲಿಯ ಅಧ್ಯಕ್ಷರು ಅಥವಾ ಇಲ್ಲಿಯ ಪದಾಧಿಕಾರಿಗಳೆಲ್ಲರೂ ಸೇರಿ ಇದನ್ನ ಫೋನ್ ಮಾಡಿ ರೆಡಿ ಮಾಡಿಸಿದ್ದಾರೆ. ಆದ್ರೆ ನಾವು ಇದನ್ನ ಲೈವ್ ಮಾಡ್ತಾ ಇರೋ ಕಾರಣ ಇದು ತುಂಬಾ ಚಿಕ್ಕ ವಿಷಯ, ತುಂಬಾ ಸಣ್ಣ ವಿಷಯ. ಆದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಮುಂದೆ ಬನ್ನಿ, ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಥವಾ ಪಕ್ಷದ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಎಲ್ಲ ಒಟ್ಟಾರೆ ಜಿಲ್ಲಾ ಪದಾಧಿಕಾರಿಗಳು ಯಾರಾದ್ರೂ ಪದಾಧಿಕಾರಿಗಳು ಎಲ್ಲಾ ಕಡೆ ಹೋಗಿ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನೂ ಕೂಡ ನಾವು ಇದನ್ನ ಮಾಡ್ಕೊಂಡು ಅಂದ್ರೆ ಫಾಲೋ ಅಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ನಾನು ಹೇಳೋದು, ನೀವತ್ತು ಜನರಿಗೆ ನಿಜವಾಗ್ಲೂ ಬೇಕಾಗಿರೋದೇನು? ನಾವು ತೆರಿಗೆ ಹಣ ಕಟ್ಟೋದೇನಕ್ಕೆ? ನಾವು ನಮ್ಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರದಿಂದ ಪಡೆದುಕೊಳ್ಳಿಕ್ಕೆ ನಾವು ತೆರಿಗೆ ಕಟ್ತೀವಿ. ಆದ್ರೆ ನಿಜವಾಗ್ಲೂ ನಮ್ಗೆ ಆ ಸೇವೆಗಳು ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ ಅಂದ್ರೆ ಯಾಕೆ? ದಯವಿಟ್ಟು ಯೋಚನೆ ಮಾಡಿ. ಮತ್ತೆ ನಾವು ಯಾರ ಜೊತೆ ಇದ್ರೆ ಇದೆಲ್ಲ ಸಿಗುತ್ತೆ? ನಾವು ಕಾಂಗ್ರೆಸ್ ಜೊತೆನೋ BJPಯೋ JDS ಜೊತೆ ಇದ್ರೆ ಇದೆಲ್ಲ ಆಗುತ್ತಾ? ಇವತ್ತು ಆ ಪಕ್ಷಗಳು ಇದನ್ನ ಮಾಡೋದಕ್ಕೆ ಜೊತೆಗಿದಾವ? ಆ ಪಕ್ಷಗಳಿಗೆ ಆ ತಾಕತ್ತು ಅಥವಾ ಆ ಕಮಿಟ್ಮೆಂಟ್, ಬದ್ಧತೆ ಇದೆಯಾ? ಸೊ ಈ ತರದನ್ನ ನಾವು ನಮಗೆ ಪ್ರಶ್ನೆ ಕೇಳ್ಕೊಬೇಕು. ಇವತ್ತು ನಾನು ಹೇಳ್ತೀನಿ, ಪ್ರತಿಯೊಂದು ಈ ತರ ನೋಡಿ, ಒಂದೊಂದು ರೋಡ್ನಲ್ಲೂ ಒಂದೊಂದು ಬೀದಿಗಳಲ್ಲೂ ಮುಖ್ಯ ರಸ್ತೆಗಳಲ್ಲೂ ಯಾರೋ ಒಬ್ರು ಯಾವ್ದೋ ಒಂದು ಪಕ್ಷದ ಚೇಲಗಳಿರ್ತಾರೆ, ಯಾವ್ದೋ ಒಂದು ಪಕ್ಷದ ಭಕ್ತರು ಇಲ್ಲ ಇನ್ನೊಬ್ರು ಮತ್ತೊಬ್ರು ಇರ್ತಾರೆ. ಆದ್ರೆ ಅದಂದ್ರೆ ಚೇಲಗಳು ಅಂದ್ರೆ ಯಾರೋ ಇವ್ರಿಗೆ ನೇರವಾಗಿರುವಂತವ್ರು ಇದಿರುವಂತವ್ರು ಅವ್ರೇನ್ ಮಾಡ್ತಾರೆ ನೋಡಿ, ಇವ್ರು ನಾನ್ ಮುಖಂಡ ಅನ್ಕೊಂಡು ಇವನು ಅಣ್ಣ ಸೂಪರ್ ಆಗಿ ಮಾಡ್ತಾರಪ್ಪ, ನೀವೆಲ್ಲ ಬಿಟ್ಬಿಡ, ದೊಡ್ಡ ಯೋಚನೆ ಮಾಡು, ಅದು ಹಿಂದೂ ಮುಸ್ಲಿಮೋ ಇನ್ನೊಂದೋ ಇಲ್ಲ ಮತ್ತೊಂದೋ ಇನ್ನೊಂದು ದೊಡ್ಡದನ್ನ ಹೇಳಿ ಜನರಿಗೆ ಒಂದು ರೀತಿ ಮಂಕು ಬೂದಿಯನ್ನ ಅದು ಇನ್ನೇನನ್ನು ಎರಚಿ ಒಂದ್ ಯಾವ್ದೋ ಒಂದು ಆಮಿಷಕ್ಕೋ ಅಥವಾ ಒಂದು ರೀತಿಯ ಸಮೂಹಕ್ಕೆ ಒಳಗೊಳಿಸಿ ಅವ್ರನ್ನ ಹಾಗೆ ಇದು ಕೋಟ್ ಹಾಕಿ ಅದು ಕೋಟ್ ಹಾಕಿ ಅಂತ ಹೇಳಿ ಹಾಕ್ಸ್ತಾರೆ. ಆದ್ರೆ ಆ ಸಾಮಾನ್ಯನಿಗೆ, ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ನನಗೆ ನಿಜವಾಗ್ಲೂ ಬೇಕಾಗಿರೋದೇನು? ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಏನೆಲ್ಲ ಮಾಡಿ ಒಡೆದಾಡಿ ಬಡದಾಡಿ ಇವತ್ತಿರೋ ಕಾಂಪಿಟೇಟಿವ್ ಜಗತ್ತಲ್ಲಿ ಎಷ್ಟೆಲ್ಲ ಒದ್ದಾಡಿ ಹೋರಾಡಿ ಇವತ್ತು ನಾವು ಹಣವನ್ನು ಸಂಪಾದನೆ ಮಾಡಿ ತೆರಿಗೆ ಕಟ್ಟಿದ್ರು 4 ಲಕ್ಷ ಕೋಟಿ ಬಜೆಟ್ ಹತ್ತದು ನಮ್ ಸುಮಾರು. ಅಂದ್ರೆ 4 ಲಕ್ಷ ಕೋಟಿ ಬಜೆಟ್ ಎಲ್ಲಿ ಹೋಗ್ತಾ ಇದೆ? ರಸ್ತೆ ಗುಂಡಿಗಳು ತಾಂಡವಾಡ್ತಾ ಇದೆ. ಒಂದ್ ಸ್ವಲ್ಪ ಅವರು ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಇದ್ ಮಾಡಿದ್ರು, ಒಂದ್ ವಾರ 10 ದಿವಸ ಅಷ್ಟೇ ನೋಡಿ, ಮತ್ತೆ ಅಲ್ಲಿ ನಿಂತೋಯ್ತು. ರಸ್ತೆ ಗುಂಡಿಗಳು ಇಲ್ಲ, ಏನೂ ಇಲ್ಲ. ಈಗೇನೋ ಕಾರ್ಪೊರೇಟ್ ಇದನ್ನ BBMP ಎಲೆಕ್ಷನ್ ಇನ್ನು ಮುಂದೂಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಹಂಗಾಗಿ ಆ ಗುಂಡಿ ಮುಚ್ಚೋದು ಸದ್ಯಕ್ಕೆ ನಿಲ್ಸ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಸೊ ಹಂಗಾಗಿ ಜನರು ಯೋಚನೆ ಮಾಡ್ಬೇಕಾಗಿರೋದು ನೋಡಿ, ಯಾರೋ ಒಬ್ರು KRS ಪಕ್ಷದಿಂದ ಬಂದು ಸರಿ ಮಾಡಿ ಅಂದಿದ್ದಕ್ಕೆ ಕಾರಣಕ್ಕೆ ಇದು ಸರಿ ಆಯ್ತು. ಹಾಗೆ ನೀವು KRS ಪಕ್ಷದ ಸದಸ್ಯತ್ವನ್ನ ಪಡೆದುಕೊಂಡು ನಾನು KRS ಪಕ್ಷ ಸದಸ್ಯ ಇದೀನಿ ಬಂದ್ ಸರಿ ಮಾಡಿ ಅಂದ್ರೆ ಎಲ್ಲ ಆಗುತ್ತೆ. ಈ ತರದ ಸಾವಿರಾರು ಲಕ್ಷ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಇಡೀ ರಾಜ್ಯದಿಂದ ತಾಂಡವಾಡ್ತದೆ. ಸಣ್ಣ ಪುಟ್ಟದು ಎಷ್ಟೋ ಜನ ಕಾಲ್ ಮಾಡ್ತಾರೆ ಸಣ್ಣದಕ್ಕೆ, ಸರ್ ಒಂದ್ 25,000 ಯಾರೋ ದುಡ್ಡು ಕೊಡ್ಬೇಕು, ಮೋಸ ಹೊಟ್ಟಿದ್ದೇನೆ ಬನ್ನಿ, ಇನ್ಯಾರೋ ಸರ್ ಏನೋ ಸಮಸ್ಯೆ, ಸಣ್ಣ ಪುಟ್ಟದು. ನಾವು ಅವ್ರಿಗೆಲ್ಲ ಹೇಳ್ತಾ ಇದೀವಿ, ನೋಡ್ರಿ ಬನ್ನಿ KRS ಪಕ್ಷ ಸದಸ್ಯತ್ವ ಪಡ್ಕೊಳ್ಳಿ. ನಾನು KRS ಪಕ್ಷ ಸದಸ್ಯ ಅಂತ ಹೇಳಿ
ಹೇಳಿ, ನಾನು KRS ಪಕ್ಷದ ಸದಸ್ಯ ಅಂತ ಹೇಳಿ ಕೆಲಸ ಆಗ್ಬಿಡುತ್ತೆ. ನಿಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೆ ಒಬ್ರು ಯಾರೋ ಪದಾಧಿಕಾರಿ KRS ಪಕ್ಷನೇ ಪೂರ್ತಿ ಬಂದ್ಬಿಡ್ಬೇಕು, ಇಲ್ಲ ಆಗಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ನಿಮ್ಗೆ ಅಂತ ಒಂದು ಸದಾವಕಾಶ, ಒಂದು ಸುವರ್ಣ ಅವಕಾಶ ಇದೆ. ಏನು, ನಾನೊಬ್ಬ KRS ಪಕ್ಷದ ಸದಸ್ಯ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಕೆಲಸಗಳು ಇವತ್ತಾಗುತ್ತೆ. ನೀವು ಕಾಂಗ್ರೆಸ್, BJP, JDS ನ ನೀವು ಯಾವ್ದೋ ಕೋರ್ ಕಮಿಟಿ ಸದಸ್ಯ ಅಂದ್ರೂ ನಿಮ್ಗೆ ಏನ್ ಕೆಲಸ ಆಗಲ್ಲ. ಇವತ್ತು ತಿಳ್ಕೊಂಬಿಡಿ. ಅದೇ ನೋಡಿ ಸರ್, ದುಡ್ಡಿರೋ ಕಾರಣಕ್ಕಾದ್ರೂ ನಿಮ್ ಪ್ರತಿಷ್ಠೆಗಾದ್ರೂ ನೀವು ಕೊಡ್ಬೇಕು. ಆತರ ಒಂದು ಇದನ್ ಮಾಡ್ಕೊಂಡು ನಿಮ್ಮಲ್ಲಿ ದುಡ್ಡು ಕಿತ್ಕೊಂಡ್ಬಿಡ್ತಾರೆ. ಇವತ್ತಿನ ವ್ಯವಸ್ಥೆ ಹಂಗಿದೆ. ಆದ್ರೆ KRS ಪಕ್ಷ ಅಂದ್ರೆ ಹೇಳಿ, KRS ಪಕ್ಷ ಅಂದ್ರೆ ನಿಮ್ಮನ್ನ ಫಸ್ಟ್ ಅಲ್ಲಿಂದ ಇವ್ರನ್ನ ಸಾಗಕ್ ಬಿಡ, ತಡಿಯಪ್ಪ ಇದ್ಯಾಕೋ ಈ ಟೀ ಶರ್ಟ್ ಹಳದಿ ಕಲರ್ ಯಾಕೋ ಸರಿ ಇಲ್ಲ, ಕಣ್ಣಿಗೆ ರಾಚುತ್ತೆ, ಇವ್ರನ್ನ ಮೊದ್ಲು ಫಸ್ಟ್ ಆಚೆ ಕಳ್ಸ್ಬಿಡ ತಡಿ ಅಂದ್ಬಿಟ್ಟು ಕೆಲಸ ಮಾಡಿ ಕಳ್ಸಿಕೊಡ್ತಾ ಇದಾರೆ ಇವತ್ತು. ಸಾಮಾನ್ಯರನ್ನ ಇವರೆಲ್ಲ, ನಾವೆಲ್ಲ ನೋಡಿ ಸಾಮಾನ್ಯರು, ನಮ್ಗೆ ಯಾವ ಅಧಿಕಾರ ಇಲ್ಲ, ಏನೂ ಇಲ್ಲ. ನಮ್ಮಿಂದ ಈ ತರ ಕೆಲಸ ನೋಡಿ, ವರ್ಷದಿಂದ ಕಂಪ್ಲೇಂಟ್ ಇಲ್ಲ, ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವ್ರು ಈ ಮನೆಯವ್ರು ಹೇಳ್ತಾ ಇದ್ರು, ಅಯ್ಯೋ ಅವ್ರಿಗೆ ಮಾಡಿದ್ವಿ, ಇವ್ರಿಗೆ ಮಾಡಿದ್ವಿ, MLA ಅವರು ಅದೇನೋ ಹೇಳಿದ್ವಿ ಅಂತ ಹೇಳಿದ್ರು ಅವರು. ಬಟ್ ಯಾರು ಇಲ್ಲಿವರೆಗೂ ಯಾಕಾಗಿಲ್ಲ ಕೆಲಸ ಯಾಕಾಗಿಲ್ಲ ಅಂದ್ರೆ, ನಿಮ್ಮ ಯಾರು ನಾಯಕ ಅಥವಾ ಇನ್ನೊಬ್ಬ ಅಂತ ಮತ ಹಾಕಿದಿರಿ, ಅವನಿಗೆ ಬೇಕಾಗಿರೋದು ಅವನ ಸ್ವಹಿತಾಸಕ್ತಿ ಅಷ್ಟೇ. ನಿಮ್ಮ ಇದಲ್ಲ ಹೇಳಿ, ನಿಮ್ಮ ಹಿತಾಸಕ್ತಿ ಅವ್ನಿಗೆ ಬೇಕಿಲ್ಲ. ನೀವು ಚೆನ್ನಾಗಿ ಸೇವೆ ಪಡ್ಕೊಳ್ಳೋದು ಅವ್ನಿಗೆ ಬೇಕಿಲ್ಲ. ನಿಮ್ಗೆ ಏನೆಲ್ಲ ಮೂಲಸೌಕರ್ಯಗಳು ಬೇಕು ಅದನ್ನ ಕೊಡೋದು ಆ ಪದ್ಧತಿ ಅಲ್ಲ ಅವಂದೇನಂದ್ರೆ, ಅವನು ಮತ ಹಾಕ್ಸ್ಕೊಬೇಕು, ಮತ ಚುನಾವಣೆ ಸಮಯದಲ್ಲಿ ಬರ್ಬೇಕು, ಒಂದ್ ತಿಂಗಳು ಬರ್ಬೇಕು, ಹಣ ನಮ್ಮವನಪ್ಪನು, ಸಾರ್ ನಮಸ್ಕಾರ ಸಾರ್ ಅಂತ ಕಾಲಿಗೆ ಬಿದ್ದೋ, ಕೈ ಹಿಡ್ದೋ, ತಲೆ ಸಾವಿರೋ ಏನೋ ಒಂದು ಮಾಡಿ, ಇಲ್ಲ ಹಣ ಕೊಟ್ಟೋ, ಕೈ ಬೆಚ್ಚಗ್ ಮಾಡೋ, ಎಂಡ ಕಂಡ ಏನೋ ಮಾಡಿಸಿ ಓಟ್ ತಗೊಂಡು ಹೋಗೋದು. ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇಲ್ಲ. ಸತತ 7 ವರ್ಷಗಳಿಂದ 6 ವರ್ಷ ತುಂಬಿ 7ನೇ ವರ್ಷ ನೋಡ್ತಾ ಇದ್ದೀರಾ ನೀವು. ನಾವು ಯಾವ್ದಕ್ಕೂ ಯಾವ ಸಮಯದಲ್ಲೂ ಕಾಂಪ್ರೋ ಆಗದೆ ಪ್ರಾಮಾಣಿಕವಾಗಿ ನಮ್ಮ ಧ್ವನಿಯನ್ನ ಎಲ್ಲಿ ಕೇಳ್ಬೋದು, ಪ್ರಶ್ನೆ ಮಾಡಬಹುದು, ಅದನ್ನ ಮಾಡ್ತಾ ಒಂದು ಹೋರಾಟವನ್ನ, ಒಂದು ಜಾಗೃತಿಯನ್ನ ಇಡೀ ರಾಜ್ಯಾದ್ಯಂತ ಮೂಡಿಸಿರೋ ಕಾರಣಕ್ಕೆ ಇವತ್ತು ನಮ್ಮನ್ನ ಕಂಡ್ರೆ ಇಡೀ ವ್ಯವಸ್ಥೆ ಭಯ ಪಡ್ತಾ ಇದೆ. ಯಾಕೆ ನಿಮ್ಮ ಕಾಂಗ್ರೆಸ್, BJP ಇನ್ನೊಬ್ಬ ಮತ್ತೊಬ್ಬನ ಕಂಡ್ರೆ ಭಯ ಪಡ್ತಾ ಇಲ್ಲ ಅಂದ್ರೆ, ಅವರಲ್ಲಿ ಪ್ರಾಮಾಣಿಕತೆ ಇಲ್ಲ, ಪ್ರಾಮಾಣಿಕ ಬದ್ಧತೆನೂ ಇಲ್ಲ, ನಿಮ್ ಬಗ್ಗೆ ಪ್ರಾಮಾಣಿಕ ಕಾಳಜಿನೂ ಇಲ್ಲ, ಸ್ವತಃ ಸ್ವಪ್ರಾಮಾಣಿಕತೆನೂ ಇಲ್ಲ. ಅವ್ರ ಪಾಪ JDS ಅವ್ರಿಗೆ ಬೇರೆಯವ್ರಿಗೆ ಕನ್ಫ್ಯೂಷನ್ ಇದೆ. ನಾನು ಇವ್ರ ಹತ್ರ ಹೊಡೆದಾಡ್ಕೋಬಹುದು, ಒಂದ್ಸತಿ JDS ಹಿಂಗ್ ಹೋಗುತ್ತೆ, ಒಂದ್ಸತಿ ಹಿಂಗ್ ಹೋಗುತ್ತೆ, ಏನೆಲ್ಲ ಕನ್ಫ್ಯೂಷನ್. ಪಾಪ ಈ ತರದ ಈ ರಾಜಕೀಯ ಇಬ್ಬಂದಿ ಆಟದಲ್ಲಿ ಇದಾರೆ ಜನಗಳು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು ಏನಿಲ್ಲ, ನಮ್ಮ ಸದಸ್ಯತ್ವ 100 ರೂಪಾಯಿ ಕೊಟ್ಟು ಸದಸ್ಯ ತಗೊಳ್ಳಿ, ಇದೊಂದು 200 ರೂಪಾಯಿ ಕೊಟ್ಟು ಶರ್ಟ್ ತಗೊಳ್ಳಿ, ಹಾಕೊಂಡೋಗಿ ಎಲ್ಲ ಕಚೇರಿಗಳಿಗೆ ಹೋಗಿ ನಿಮ್ಮ ನ್ಯಾಯಬದ್ಧವಾದ ಕೆಲಸವನ್ನ ನೀವೇ ಸ್ವತಃ ಯಾವ ಬಕೆಟ್, ಯಾವ ಚೇಲ, ಯಾವ ಪುಡಾರಿಯ ಸಹಾಯವಿಲ್ಲದೆ ನಿಮ್ಮ ಕೆಲಸಗಳನ್ನ, ನಿಮ್ಮ ನ್ಯಾಯಬದ್ಧ ಹಕ್ಕುಗಳನ್ನ ನೀವು ನೇರವಾಗಿ ಹೋಗಿ ಸರ್ಕಾರಿ ಕಚೇರಿಗಳಲ್ಲಿ ಮಾಡಿಸ್ಕೋಬಹುದಂತ ವ್ಯವಸ್ಥೆಯನ್ನ, ನಿಜವಾದ ಸಂವಿಧಾನಿಕ ಒಂದು ವ್ಯವಸ್ಥೆಯನ್ನ ಮತ್ತೆ ಅದಕ್ಕೆ ಮರುಜೀವ ಕೊಡ್ತಾ ಇರೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅದನ್ನ ಮತ್ತೆ ಜೀವಂತ ಮರುಜೀವಗೊಳಿಸ್ತಾ ಇರೋದು. ಆ ಕಾರಣಕ್ಕೆ ದಯಮಾಡಿ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ, ಬನ್ನಿ ಸದಸ್ಯತ್ವ ತಗೊಳ್ಳಿ. ಈಗ ಮೊನ್ನೆ ನಾವು ಸದಸ್ಯರಾಗೋರೆಲ್ಲ ಹೇಳಿ ಅದಕ್ಕೆ ಸಾವಿರಾರು ಮೆಸೇಜ್, ಸಂದೇಶಗಳು, ನನ್ನ ನಂಬರ್, ಅವ್ರದ್ದು ಡೀಟೇಲ್ಸ್ ಎಲ್ಲ ಕಳಿಸಿ ಜನ ಮೆಸೇಜ್ ಮಾಡಿದ್ರು. ನಿಮ್ಗೂ ಅದನ್ನೇ ಹೇಳೋದು, ನಿಮ್ಮ ಜಿಲ್ಲಾವಾರು ಅಧ್ಯಕ್ಷರಾದ ಇವರ ನಂಬರ್ಗಳಿರುತ್ತೆ, ಅವ್ರು ಫೋನ್ ಮಾಡಿ, ನಮ್ ಗೂಗಲ್ KRSparty.org ಹೋಗಿ ನಿಮ್ಗೆ ಅದಲ್ಲದೆ ನಮ್ಮ ನಂಬರ್ಗಳು ಕರೆ ಮಾಡಿ, ನಿಮ್ಮ ಕಮೆಂಟ್ಗಳನ್ನ, ನಿಮ್ಮ ನಂಬರ್ ಅಥವಾ ನಿಮ್ಮ ಜಿಲ್ಲೆ ಕಮೆಂಟ್ಗಳು ಹಾಕಿ ಬನ್ನಿ ಸದಸ್ಯತ್ವ ಪಡ್ಕೊಳ್ಳಿ. ಇಡೀ ರಾಜ್ಯವನ್ನ ನಮ್ಮ ಪಕ್ಷ ಚೈತನ್ಯಗೊಳಿಸಿದೆ, ಸ್ಫೂರ್ತಿ ತುಂಬ್ತಾ ಇದೆ. ಹಂಗಾಗಿ ಇದು ಬರೀ ರಾಜಕೀಯವನ್ನು ಸರಿ ಮಾಡಬೇಕು ಅನ್ನೋದಲ್ಲ, ಇಡೀ ಸಮಾಜವನ್ನ, ಜನರನ್ನ ಜಾಗೃತಿಗೊಳಿಸಿ ಅವ್ರಿಗೆ ಧೈರ್ಯ ತುಂಬಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ನಾವು ಇಷ್ಟೆಲ್ಲ ಸಂಘಟಿತವಾಗಿ ಹೋರಾಟ ಮಾಡ್ತಾ ಇದೀವಿ. ಎಲ್ಲ ವಿಷಯಗಳ ಬಗ್ಗೆ ಹೋರಾಟ ಮಾಡ್ತಾ ಇದೀವಿ. ಪ್ರಾದೇಶಿಕತೆ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಎಲ್ಲ ಅನಾಚಾರ, ನಿರುದ್ಯೋಗ, ಎಲ್ಲದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದೀವಿ. ದಯಮಾಡಿ ಇದರಲ್ಲಿ ನಮ್ಮದಂತೂ ರಾಜಕೀಯ ಇಲ್ಲ, ನಮ್ಮಲ್ಲಿ ರಾಜಕೀಯ ಇಲ್ಲ. ರಾಜಕಾರಣಕ್ಕೋಸ್ಕರ ನಾನೇನೋ ಮತ ಪಡ್ಕೊಂಡು ಅಧಿಕಾರ ಪಡ್ಕೊಳ್ಬೇಕು ಅನ್ನೋ ದುರುದ್ದೇಶದಿಂದ ನಾವು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಇದನ್ನಂತೂ ದಯಮಾಡಿ ನೀವು ಗಮನದಲ್ಲಿಟ್ಕೊಂಡು ಬನ್ನಿ, KRS ಪಕ್ಷ ಸೇರಿ. ಇಂತೆಷ್ಟೋ ಸಣ್ಣ ಪುಟ್ಟ ಏನದು ಸಮಸ್ಯೆಗಳಿಂದ ರಾಜ್ಯಾದ್ಯಂತ ಲಕ್ಷಾಂತರ ಜನ ಸಮಸ್ಯೆ ಒಳಪಟ್ಟು ಇದ್ ಮಾಡ್ತಾ ಇದಾರೆ. ನಿರುದ್ಯೋಗ ಕಾಡ್ತಾ ಇದೆ, ಸರಿಯಾಗಿ ಓದಿರೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಹಣ ಕೊಡದೆ ಯಾವ ಕೆಲಸನೂ ಆಗ್ತಾ ಇಲ್ಲ, ಏನೆಲ್ಲಾ ಸಮಸ್ಯೆಗಳಿದೆ. ಹೀಗಾಗಿ ದಯಮಾಡಿ ಇದನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಸದಸ್ಯತ್ವ ಪಡ್ಕೊಳ್ಳಿ, ನಮ್ ಜೊತೆ ಬನ್ನಿ. ನೀವು ಬಂದು ಮುಂದೆ ಬಂದು ಕೇಸ್ ಹಾಕ್ಸ್ಕೋಬೇಕು, ಇದ್ ಮಾಡ್ಬೇಕು ಅಲ್ಲ, ನಮ್ಮ ಹಿಂದೆ ಬೆನ್ನೆಲುಬಾಗಿ ಒಂದು ನೈತಿಕ ಸ್ಥೈರ್ಯವನ್ನು ತುಂಬುವ ಕೆಲಸಕ್ಕಾದ್ರೂ ನೀವು ಬನ್ನಿ, ನಿಮಗೆ ನೀವು ಶಕ್ತಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಏನು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಂದು ಶ್ಲಾಘಿಸ್ತಾ ಧನ್ಯವಾದ ತಿಳಿಸ್ತಾ, ಅಷ್ಟೇ ಅಲ್ಲದೆ ಇದು ಇಮಿಡಿಯೇಟ್ ಆಗಿ BBMP ಅವರು, ಯಾಕೆಂದ್ರೆ ಯಾವ್ದೋ ಒಂದು ಗಾಡಿಗಳಿದೆ ನೋಡಿ, ಗಾಡಿಗಳು ನಿಂತ ಒಂದು ಗಾಡಿ ಹೋದ್ರು ಮತ್ತೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಅದೇ ಸಮಸ್ಯೆ ಶುರು ಆಗುತ್ತೆ. ಆ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಇನ್ನೇನ್ ಪ್ಯಾಚ್ ಅಪ್ ಮಾಡ್ಬೇಕು, ಇಲ್ಲಿ ಸಿಮೆಂಟ್ ಹಾಕಿ ಇಮಿಡಿಯೇಟ್ ಆಗಿ ನಮ್ಮವರು ನಾಳೆ ಫಾಲೋ ಅಪ್ ಮಾಡಿ ನಾಳೆನೇ ಇದಾಗೋ ತರ ನೋಡ್ಕೋತಾರೆ. ಅಲ್ಲಿವರೆಗೂ ಇದು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಸೈನಿಕರಿಗೆ ಹೇಳ್ತಾ,
ಹಿಂಗಾಗಿ ಬೇಗ ಆಗ್ಲಿ ಇದು, ಮತ್ತೆ ಇಲ್ಲಿ ನೀರು ಹೊಡೆದು ಇದಾಗೋದು ಬೇಡ, ನೀರು ಇದೆಲ್ಲ ತುಂಬಾ ಇದಾಗ್ತಾ ಇದೆ. ಆ ಕಾರಣಕ್ಕೆ ದಯಮಾಡಿ ಇದನ್ನ ಇವತ್ತಿಗೆ ಇದನ್ನ ಎಂಡ್ ಮಾಡ್ತೀವಿ. ಬನ್ನಿ, ಮುಂದೆ ಬನ್ನಿ, ಪಕ್ಷದ ಸದಸ್ಯತ್ವ ಪಡ್ಕೊಳ್ಳಿ. ಸರ್ ಏನಾದ್ರು ಹೇಳೋದಿದೆಯಾ ಸರ್ ಪಾರ್ಟಿ ಬಗ್ಗೆ? ನೀವು ಚೆನ್ನಾಗಿ ಮಾತಾಡ್ತೀರಾ, ಅಲ್ಲ ನಮ್ಗೆ ಯಾವಾಗ್ಲೂ ಒಂದು ಹೋಟೆಲ್ ನಾಗರಾಜ್ ಮಾತಾಡ್ತಾ ಇದ್ರು ಅಲ್ಲೆಲ್ಲ ಆ ಥರ ನಮ್ಗೊಂಥರ ಮನಸ್ಸು ಸಮಾಧಾನ ಆಯ್ತು. ಥ್ಯಾಂಕ್ ಯು. ಸದಸ್ಯತ್ವ ಪಡ್ಕೊಳ್ಳಿ. ಒಂದು ಗೌರವ ಮತ್ತೆ ನಿಮ್ಗೂ ಒಂದು ಶಕ್ತಿ ಇದು ಬರುತ್ತೆ. ಯಾಕಂದ್ರೆ ಇವತ್ತೊಂದು ಕಾಲದಲ್ಲಿ ನೀವೆಲ್ಲ ಹೋಗಿ ಯಾವ್ದೋ ಸರ್ಕಾರಿ ಕಚೇರಿಗಳು ಅಲಿಯೋದು ನಿಜವಾಗ್ಲೂ ಅಸಹನೀಯ ಮತ್ತು ಅದು ಒಳ್ಳೇದಲ್ಲ, ಸರ್ಕಾರ ವ್ಯವಸ್ಥೆಗೂ ಒಳ್ಳೇದಲ್ಲ, ನಿಮ್ಗೂ ಕಷ್ಟ. ಇವಾಗೆಲ್ಲ ನೀವು ಹೇಳೋ ತರ ಎಲ್ಲ ನಡ್ಕೋಬೇಕಾತರ ಎಲ್ಲ ನಾವಂತೂ ನಡ್ಕೋತಾ ಪಕ್ಷದ ಟಿ ಶರ್ಟ್ ಹಾಕೊಂಡು ಹೋದ್ರೆ ಕೆಲಸ ಈಸಿ ಸಲೀಸ್ ಆಗ್ತಾ ಇದೆ. ಇವತ್ತು ನನಗೆ ಬನ್ನಿ, 100 ರೂಪಾಯಿ ಸದಸ್ಯತ್ವ ತಗೊಳ್ಳಿ, ಹೋರಾಟ. ನಾವ್ ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಆಯ್ತು. ಎಲ್ಲೇ ಇದ್ದು ಇವರು ಇವಾಗ ಈಗ ಎಲ್ಲಾ ಕಡೆ ಇದಾರೆ ಇವರೆಲ್ಲ, ಇಲ್ಲೇ ಅಕ್ಕಪಕ್ಕದ ರೋಡ್ನವ್ರೆ. ತಗೊಳ್ಳಿ, ಯಾರು ಬರ್ತಾರೆ? ರಾಜಾಜಿನಗರ ಮಾಡ್ಸಿ, ನೀವು ಮಾಡ್ಸಿ, ಫೋನ್ ಮಾಡಿ ಸಮಸ್ಯೆ ಏನ್ ಸಮಸ್ಯೆ ಇದೆ ಫೋನ್ ತಗೊಂಡು ಅದನ್ನ ಮಾಡಿಸಿ. ನಮಸ್ಕಾರ ನೋಡಿ, ಇವರು ಕಂಪ್ಲೇಂಟ್ ಮಾಡಿದ್ರು. ಹೌದಾ? ಹೇಳಿ, ಮಾತಾಡ್ಸಿ. ಅಜಯ್ ಬನ್ನಿ. ನೋಡಿ ಇದೆಲ್ಲ ಮಾಡಿ ನೋಡಿ ಮಾತ್ರ ಅದಕ್ಕೆ ನಮ್ಗೆ ಹೇಳಿದ್ರಾ? ಎಷ್ಟಿಂದ ಆಯ್ತು ಇದು ಸಮಸ್ಯೆ? 10 ತಿಂಗಳಿಂದ ಕೆಲಸ ಆಗಿಲ್ಲ. ನೀವು ಮುಂಚೆ ಇದನ್ನ ಯಾರಿಗೂ ಇದನ್ನ ಕೊಟ್ಟಿರಿ, ಇದನ್ನ ದೂರ ಕೊಟ್ಟಿರ್ಲಿಲ್ವಾ? ಅವರಿಗೂ ಹೇಳಿದ್ದೇವೆ, ಮಾಡ್ಕೊಡ್ತೀನಿ ಎಂದು ಮಾಡ್ಲೇ ಇಲ್ಲ. ನೋಡಿ, ಇದೊಂದು ಸಣ್ಣ ಪೈಪ್ 5:30 7:30ವರೆಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 5:30 ಬೆಳಿಗ್ಗೆ 5:30 7:30 ಸುಮ್ಮನೆ ಹೋಗ್ತಾನೆ ಇರುತ್ತೆ. ಹಾಗೆ 6:30 2 ಅವರ್ ಅಷ್ಟು ನೀರು ಎಷ್ಟು ನೀರು ಪೋಲ್ ಆಗುತ್ತೆ 2 ಅವರ್ಗೆ. ಇವಾಗ ಅಲ್ಲಿ ಮೋಟರ್ ಆನ್ ಮಾಡಿದಾಗಲ್ಲ ನೀರು ಓಪನ್ ಮಾಡ್ತಾರಲ್ಲ ಕೊಳಗೆ ಕಾರ್ಪೊರೇಷನ್, ಅವಾಗೆಲ್ಲ ಹೋಗ್ತಾ ಇರುತ್ತೆ. ನೋಡಿ ನೀರಿಗೆ ಎಷ್ಟು ಅಭಾವ ಇದೆ, ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೋ ಕಡೆ ನೀರಿಲ್ದೆ 700 ರೂಪಾಯಿ 900 ರೂಪಾಯಿ ಕೊಟ್ಟು ಇದನ್ನ ಹಾಕೋತಾರೆ. ಹೇಳಿ, ಟ್ಯಾಂಕ್ ಹೊಡಿಸ್ಕೋತಾರೆ. ಅಲ್ಲಿ ಎಷ್ಟು ಕಷ್ಟ ಇರುತ್ತೆ. ಇಲ್ಲಿ ನೋಡಿ, ಹಿಂಗ್ ಬಿಟ್ಬಿಟ್ರೆ ಪಾಪ ಅದ್ಯಾವ್ದೋ ಒಂದ್ ಮನೆಗೆ ಇನ್ಯಾರಿಗೂ ಸಾಲ್ದಿರೋರ್ಗೆ ಅದು ಇನ್ಯಾವ್ದಕ್ಕೂ ಒಂದ್ ನೀರಾದ್ರೆ ಎಲ್ಲೋ ವೇಸ್ಟ್ ಆಗುತ್ತೆ. ನೀವು ಇವಾಗ ಬಂದು ನಮ್ಗೆಲ್ಲ ಇಷ್ಟ ಒಂದು ಒಳ್ಳೆ ಇದನ್ನ ಹೇಳಿ ನಮಗೆ ಭಾರಿ ಸಂತೋಷ ಆಯ್ತು. ಥ್ಯಾಂಕ್ ಯು. ಕಾಂಕ್ರೀಟ್ ಒಂದು ಹಾಕ್ಸ್ಕೊಂಬಿಡಿ, ಸರಿ ಆಗುತ್ತೆ. ಓಕೆನಾ? ಆಯ್ತಮ್ಮ, ನಮಸ್ಕಾರ, ಒಳ್ಳೇದಾಗ್ಲಿ. ಸೊ ಸರ್ ನಮಸ್ಕಾರ. ಇನ್ನು ಏನಾದರೂ ಗೋವಿಂದರಾಜ ನಗರ ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ನಮ್ಮ ನಂಬರ್ ತಗೋಬಹುದು. ತಗೊಂಡು ಖಂಡಿತವಾಗೂ ಕಾಲ್ ಮಾಡಿ ಎಂತ ಸಮಸ್ಯೆ ಇದ್ರೂ ಪರಿಹಾರ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಅವ್ರ ನಂಬರ್ ತಗೊಂಡ್ರೆ ಅವ್ರಿಗೆ ಕಾಲ್ ಮಾಡಿದ್ರೆ ಅಲ್ಲ ನಮ್ಗೆ ಇವ್ರ ನಂಬರ್ ಹೇಳ್ತಾರೆ. ನಿಮ್ ನಂಬರ್ ಹೇಳಿ, ನಿಮ್ಮ ಹೆಸರು ನಂಬರ್ ಹೇಳಿ. ಇಲ್ಲಿ ಮಂಜು ಮಧುಗಿರಿ ಅಂತ 9739446626. ಇದು ಯಾವುದೇ ಸಮಸ್ಯೆ ಇದ್ರೂ ಕಾಲ್ ಮಾಡಿ ಸರ್, ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿಬಿಟ್ಟು ಸಾಲ್ವ್ ಮಾಡ್ಕೊಡ್ತೀವಿ. ಹಾಗೆ KRS ಪಕ್ಷಕ್ಕೆ ಸಪೋರ್ಟ್ ಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಸದಸ್ಯರಾಗಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಓಕೆ, ನಮಸ್ಕಾರ. ಥ್ಯಾಂಕ್ ಯು.